ವೆಲ್ಕಮ್ ಬ್ಯಾಕ್ ಟು ದ ಮರುಸಿಂಚನ ಕ್ಲಾಸಸ್. ಮರುಸಿಂಚನ ತರಗತಿಗಳಿಗೆ ಸ್ವಾಗತ. ಪುನರ್ಮನನ ಹಾಳೆ 17 ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳ ಭಾಗ 1 ಇದರ ಬಗ್ಗೆ ತಿಳಿಯೋಣ. 5, 10, 15, 20, 25, 30 ಈ ಸಂಖ್ಯಾ ಶ್ರೇಣಿಯ ಸಂಖ್ಯಾ ವಿನ್ಯಾಸವನ್ನು ಕೆಳಗೆ ಕೊಡಲಾಗಿದೆ, ಅದನ್ನು ಗಮನಿಸಿರಿ ಎಂದು ಹೇಳಿದ್ದಾರೆ. 5ರ ಮಗ್ಗಿಯನ್ನು ಬರೆಯಲಾಗಿದೆ. 5 2 10, 5 3 15, 5 4 20, 5 5 25, 5 20 100, 5 3 15, 5 4 20, 5 5 25, 5 20 100 ಅನ್ನು ಬರೆಯಲಾಗಿದೆ. ಇಲ್ಲಿ ಮೊದಲ ಪದ 5 ಇಂಟು 1 5, 5 ಇಂಟು 2 10 ಹೀಗೆ ಬರೆಯಲಾಗಿದೆ. ಎನ್ನನೇ ಪದವನ್ನು ಬರೆಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ 5 ಕಾನ್ಸ್ಟೆಂಟ್ ಆಗಿದೆ, ಎನ್ ಬೆಲೆ ಚೇಂಜ್ ಆಗುತ್ತಾ ಹೋಗುತ್ತದೆ. ಇಲ್ಲಿ ಎನ್ ಜಾಗದಲ್ಲಿ 1 ಬರೆದಾಗ 5 ಇಂಟು 1 5, ಎನ್ ಜಾಗದಲ್ಲಿ 2 ಬರೆದಾಗ 5 ಇಂಟು 2 10, ಎನ್ ಜಾಗದಲ್ಲಿ 20 ಬರೆದಾಗ 5 ಇಂಟು 20 100 ಆಗುತ್ತದೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಒಂದು ಸಾಮಾನ್ಯೀಕರಣವನ್ನು ಹೇಗೆ ಪಡೆಯಲಾಗಿದೆ ಎಂಬುದನ್ನು ಗಮನಿಸಿ. ಇಲ್ಲಿ ಮೊದಲ ವೃತ್ತಾಕಾರದ ಮುಖಗಳ ಸಂಖ್ಯೆ 1 ಇದೆ. ಇಲ್ಲಿ 2 ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ. ಆದ್ದರಿಂದ ಸಂಖ್ಯಾ ವಿನ್ಯಾಸ 1 ಇಂಟು 2 ಬರೆಯಲಾಗಿದೆ. ಸ್ಟಿಕ್ಕರ್ಗಳ ಸಂಖ್ಯೆ ಇಲ್ಲಿ 2 ವೃತ್ತಗಳಿವೆ, ಅದರಲ್ಲಿ ಎಷ್ಟು ಸ್ಟಿಕ್ಕರ್ಗಳಿವೆ ಎಂದು ನೋಡಿ. 1 2 3 4 ಸ್ಟಿಕ್ಕರ್ಗಳ ಸಂಖ್ಯೆ ಇವೆ. 2 ಇಂಟು 2 2 ವೃತ್ತಗಳು 2 ಸ್ಟಿಕ್ಕರ್, ಪ್ರತಿ ವೃತ್ತದಲ್ಲಿ 2. ಇಲ್ಲಿ 3 ವೃತ್ತಗಳಿವೆ, ಪ್ರತಿ ವೃತ್ತದಲ್ಲಿ 2 ಸ್ಟಿಕ್ಕರ್ಗಳಿವೆ. 3 6 ಒಟ್ಟು 6 ಸ್ಟಿಕ್ಕರ್ಗಳಿವೆ. 3 ಇಂಟು 2 ಮಾಡಿದಾಗ 6 ಉತ್ತರ ದೊರೆಯುತ್ತದೆ. ಅದೇ ಥರನಾಗಿ ಎಷ್ಟು ವೃತ್ತಗಳಿವೆಯೋ ಅದಕ್ಕೆ 2ರಿಂದ ಗುಣಿಸಿದಾಗ ನಮಗೆ ಸ್ಟಿಕ್ಕರ್ಗಳ ಒಟ್ಟು ಸಂಖ್ಯೆ ದೊರೆಯುತ್ತದೆ. ಆದ್ದರಿಂದ ಸಂಖ್ಯಾ ವಿನ್ಯಾಸ n ಇಂಟು 2 ಆಗುತ್ತದೆ. n ಇಂಟು 2 ಇಲ್ಲಿ n ಬೆಲೆ ಚೇಂಜ್ ಆಗುತ್ತಾ ಹೋಗುತ್ತದೆ, ಆದರೆ 2ರ ಬೆಲೆ ಅಷ್ಟೇ ಇರುತ್ತದೆ. ಪ್ರತಿ ವೃತ್ತದಲ್ಲಿ 2 ಸ್ಟಿಕ್ಕರ್ಗಳು ಅಂಟಿಸಲಾಗಿದೆ. ಮೇಲಿನ ಕೋಷ್ಟಕದಿಂದ ಮುಖಗಳ ಸಂಖ್ಯೆ ಮತ್ತು ಅಗತ್ಯವಾದ ಕಪ್ಪು ಬಣ್ಣದ ಸ್ಟಿಕ್ಕರ್ಗಳಿರುವ ಸಂಬಂಧವನ್ನು ಗುರುತಿಸಲು ಸಾಧ್ಯವಾಯಿತೆ? ಹೌದು, ಸಾಧ್ಯವಾಯಿತು. n ವೃತ್ತಾಕಾರದ ಮುಖಗಳ ಸಂಖ್ಯೆ ಆದರೆ ಸ್ಟಿಕ್ಕರ್ಗಳ ಸಂಖ್ಯೆ, ಇಲ್ಲಿ ಸ್ಟಿಕ್ಕರ್ಗಳ ಸಂಖ್ಯೆ ಪ್ರತಿ ವೃತ್ತದಲ್ಲಿ 2 ಸ್ಟಿಕ್ಕರ್ಗಳಿವೆ. ಆದ್ದರಿಂದ ವೃತ್ತಾಕಾರದ ಸಂಖ್ಯೆ ಅದನ್ನು 2ರಿಂದ ಗುಣಿಸಿದಾಗ ನಮಗೆ ಒಟ್ಟು ಸ್ಟಿಕ್ಕರ್ಗಳ ಸಂಖ್ಯೆ ದೊರೆಯುತ್ತದೆ. ಇದು ಸಾಮಾನ್ಯ ಸಂಬಂಧವಾಗಿದೆ. n ಇಂಟು 2 ಹೀಗೆ ನಾವು ಸಾಮಾನ್ಯಕರಣಗೊಳಿಸಿದೆವು. ಜನರಲೈಸೇಷನ್ ಎಂದು ಕರೆಯುತ್ತೇವೆ. n ಇಂಟು 2 2n. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಜನರಲೈಸೇಷನ್ ಅಂತಲೂ ಕೂಡ ಕರೆಯುತ್ತೇವೆ. ಈ ಕೆಳಗಿನ ಚಿತ್ರ ವಿನ್ಯಾಸ ಗಮನಿಸಿ. ಆಕಾರ 1. ಆಕಾರ 1ರಲ್ಲಿ ಸರಳ ರೇಖಾಖಂಡಗಳ ಸಂಖ್ಯೆ ಎಷ್ಟಿವೆ ಎಂದು ನೋಡೋಣ. ಆಕಾರ 1 ಒಂದು ತ್ರಿಭುಜವಾಗಿದೆ. ಈ ತ್ರಿಭುಜವನ್ನು ಎಳೆಯಲು ನಮಗೆ ಎಷ್ಟು ರೇಖೆಗಳು, ಸರಳ ರೇಖೆಗಳು, ರೇಖಾಖಂಡಗಳು? 1 2 3. ಒಂದು ತ್ರಿಭುಜವನ್ನು ರಚಿಸಲು ನನಗೆ 3 ರೇಖಾಖಂಡಗಳ ಅವಶ್ಯಕತೆ ಇದೆ. ಇಲ್ಲಿ ನನಗೆ 3 ರೇಖಾಖಂಡಗಳ ಅವಶ್ಯಕತೆ ಇದೆ. ಈ ಥರನಾಗಿ ಮತ್ತೊಂದು ತ್ರಿಭುಜವನ್ನು ರಚಿಸಲು ನನಗೆ ಈಗ ಬರೀ ನನಗೆ 2 ರೇಖಾಖಂಡಗಳ ಅವಶ್ಯಕತೆ ಇದೆ. ಇಲ್ಲಿ 2 ತ್ರಿಭುಜವನ್ನು ರಚಿಸಲು ನನಗೆ ಬೇಕಾದ ರೇಖಾಖಂಡಗಳ ಸಂಖ್ಯೆ 5 ಆಯಿತು. ಈ 2 ತ್ರಿಭುಜಕ್ಕೆ ಮತ್ತೊಂದು ತ್ರಿಭುಜವನ್ನು, 3 ತ್ರಿಭುಜವನ್ನು ಸೇರಿಸಿದಾಗ ಮತ್ತೊಂದು ತ್ರಿಭುಜವನ್ನು ಎಳೆಯಲು ನನಗೆ ಮತ್ತೆ 2 ರೇಖಾಖಂಡಗಳ ಅವಶ್ಯಕತೆ ಇದೆ. 6 ಮತ್ತು 7ನೇ ರೇಖಾಖಂಡಗಳ ಅವಶ್ಯಕತೆ ಇದೆ. ಇಲ್ಲಿ 7 ರೇಖಾಖಂಡಗಳು ಬೇಕು. ಅದೇ ಥರನಾಗಿ ಮತ್ತೊಂದು ತ್ರಿಭುಜವನ್ನು ಎಳೆಯಲು ಮತ್ತೆ ನನಗೆ 2 ರೇಖಾಖಂಡಗಳ ಅವಶ್ಯಕತೆ ಇದೆ. ಇಲ್ಲಿ ನಾನು 8ನೇ ಮತ್ತು 9ನೇ ರೇಖಾಖಂಡಗಳನ್ನು ರಚಿಸಿ ಆಕಾರ 4 ಪಡೆಯುತ್ತೇನೆ. ಅದೇ ಥರನಾಗಿ ಮತ್ತೊಂದು ತ್ರಿಭುಜವನ್ನು ರಚಿಸಲು ಮತ್ತೆ ನನಗೆ 2 ರೇಖಾಖಂಡಗಳ ಅವಶ್ಯಕತೆ ಇದೆ. 10 ಮತ್ತು 11ನೇ ರೇಖಾಖಂಡಗಳನ್ನು ಜೋಡಿಸುತ್ತೇನೆ. ಇಲ್ಲಿ ನನಗೆ 11 ರೇಖಾಖಂಡಗಳ ಸಹಾಯದಿಂದ ಆಕಾರ 5 ಪಡೆದಿರುವೆ. ಹೀಗೆ ನಾನು ಮೊದಲ ಆಕಾರದಲ್ಲಿ 3 ರೇಖಾಖಂಡಗಳು, 2ನೇ ಆಕಾರದಲ್ಲಿ 5 ರೇಖಾಖಂಡಗಳು, 7 9 11 ರೇಖಾಖಂಡಗಳನ್ನು ಕಂಡುಹಿಡಿದೆನು. ಅದೇ ಥರನಾಗಿ 6ನೇ ಆಕಾರ, 7ನೇ ಆಕಾರ, 8ನೇ ಆಕಾರದಲ್ಲಿ ಎಷ್ಟು ರೇಖಾಖಂಡಗಳಿವೆ ಎಂದು ಕೇಳಿದ್ದಾರೆ. 11 13 15 17. ಈ ಪ್ಯಾಟರ್ನ್ ನೀವು ಬರೆಯುತ್ತಾ ಹೋದರೆ ನಿಮಗೆ ಆಕಾರ 8ರಲ್ಲಿ ಬರಬಹುದಾದ ರೇಖಾಖಂಡಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ. 17 ಆಗುತ್ತದೆ. ಮೇಲಿನ ವಿನ್ಯಾಸಕ್ಕೆ ನಿಯಮ ರೂಪಿಸಲು ಪ್ರಯತ್ನಿಸಿ. ನಿಮಗೆ 1ನೇ ಆಕಾರ ಬೇಕಾದರೆ 3 ರೇಖಾಖಂಡಗಳು, 2ನೇ ಆಕಾರ ಬೇಕಾದರೆ 5 ರೇಖಾಖಂಡಗಳು. ಇಲ್ಲಿ
2n+1 ಎಂದು ಬರೆಯುತ್ತೇನೆ. ಇಲ್ಲಿ ನೋಡಿ 2 ಬರೆದಾಗ 2 × 1 + 1 3 ಆಗುತ್ತದೆ. 2 × 2 + 1 ಮಾಡಿದಾಗ 5 ಬರುತ್ತದೆ. ಅದೇ ಥರನಾಗಿ 2 × 3 + 1 ಬರೆದಾಗ 7 ಆಗುತ್ತದೆ. ಅದೇ ಥರನಾಗಿ 2 × 4 + 1 ಮಾಡಿದಾಗ 9 ಆಗುತ್ತದೆ. ಆದ್ದರಿಂದ ಸಾಮಾನ್ಯೀಕರಣಿಸಿದ ರೂಪ 2n+1. ದ ಜನರಲೈಸ್ಡ್ ಫಾರ್ಮ್ ಈಸ್ 2n+1. ಇದರಲ್ಲಿ ನೀವು n ಬೆಲೆ 8 ಹಾಕಿದಾಗ ನಿಮಗೆ 17 ರೇಖಾಖಂಡಗಳ ಉತ್ತರ ದೊರೆಯುತ್ತದೆ. ಹೀಗೆ ನಾವು ಸಾಮಾನ್ಯೀಕರಣಗೊಳಿಸುವುದರಿಂದ ನಮಗೆ ಅನೇಕ ಅನುಕೂಲಗಳಿವೆ. 20ನೇ ಆಕಾರದಲ್ಲಿ ಎಷ್ಟು ರೇಖಾಖಂಡಗಳಿವೆ ಎಂದು ಕೇಳಿದಾಗ 2 × 20 + 1 41 ರೇಖಾಖಂಡಗಳಿವೆ ಎಂದು ಹೇಳಬಹುದು. ಬೆಂಕಿ ಕಡ್ಡಿಗಳ ಸಹಾಯದಿಂದ ರೂಪಿಸಲಾದ ಈ ಕೆಳಗಿನ ಚಿತ್ರವಿನ್ಯಾಸವನ್ನು ಪರಿಗಣಿಸೋಣ. ಆಕಾರ 1. ಆಕಾರ 1 ನಾವು 4 ಕಡ್ಡಿಗಳ ಸಹಾಯದಿಂದ ರಚಿಸಿದ್ದೇವೆ. ಎರಡನೇ ಆಕಾರದಲ್ಲಿ 4 ಕಡ್ಡಿಗಳು ಪ್ಲಸ್ 5 6 7 ಕಡ್ಡಿಗಳಿವೆ. ಮೂರನೇ ಆಕಾರದಲ್ಲಿ 1 2 3 4 5 6 7 8 9 10 ರೇಖಾಖಂಡಗಳಿವೆ. ನಾಲ್ಕನೇ ಆಕಾರದಲ್ಲಿ 4 5 6 7 8 9 10 11 12 13 ರೇಖಾಖಂಡಗಳಿವೆ. ಅದೇ ಥರನಾಗಿ ಚೌಕಗಳ ಸಂಖ್ಯೆ 1053 ಆದಾಗ ಅಗತ್ಯವಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆ. ಇದಕ್ಕೆ ನೀವು ಸಂಖ್ಯಾ ವಿನ್ಯಾಸ ಬರೆಯಿರಿ ಎಂದು ಹೇಳಿದ್ದಾರೆ. ಒಂದು ಚೌಕ ಬೇಕಾದರೆ ನನಗೆ 1 × 3 + 1. 2 ಚೌಕಗಳು ಬೇಕಾದರೆ 2 × 3 + 1. 2 3 6 + 1 7. 3 ಚೌಕಗಳು ಬೇಕೆಂದರೆ ನನಗೆ 3 × 3 + 1. 3 × 3 + 1 ಆಗುತ್ತದೆ. ನೀವು ಗಮನಿಸಿ, 3 3 9 + 1, 4 3 12 + 1. ಅದೇ ಥರನಾಗಿ 1053 × 3 + 1. 3 3 = 9, 3 5 = 15, 3 1 = 3 + 1 3160. ನನಗೆ ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆ 3160. ನನಗೆ 3160 ಬೆಂಕಿ ಕಡ್ಡಿಗಳನ್ನು ಕೊಟ್ಟರೆ ನಾನು 1053 ಚೌಕಗಳನ್ನು ರಚಿಸುತ್ತೇನೆ ಎಂದು ಹೇಳಲಾಯಿತು. ಹೀಗೆ ನಾವು ಸಾಮಾನ್ಯೀಕರಣಿಸಿದಾಗ ನಮಗೆ ಉತ್ತರವನ್ನು ಪಡೆಯಲು ಸುಲಭ ಆಗುತ್ತದೆ. ಆದ್ದರಿಂದ ಸಾಮಾನ್ಯೀಕರಣಿಸಿದ ರೂಪ n × 3 + 1. ಇಲ್ಲಿ n ಜಾಗದಲ್ಲಿ ನೀವು ಚೌಕಗಳ ಸಂಖ್ಯೆಯನ್ನು ಇಟ್ಟಾಗ ನಿಮಗೆ ಎಷ್ಟು ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ ಎಂದು ಗೊತ್ತಾಗುತ್ತದೆ. ಇಲ್ಲಿ n ಜಾಗದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಇಟ್ಟಾಗ ನಮಗೆ ಉತ್ತರ ಬರುತ್ತಾ ಹೋಗುತ್ತದೆ. ಕೆಲವು ವಿದ್ಯಾರ್ಥಿಗಳು ನೋಟ್ ಪುಸ್ತಕಗಳನ್ನು ಕೊಳ್ಳಲು ಅಂಗಡಿಗೆ ಹೋದರು. ಒಂದು ನೋಟ್ ಪುಸ್ತಕದ ಬೆಲೆ 6 ರೂಗಳಾದರೆ ಮುರುಳಿ 7 ನೋಟ್ ಪುಸ್ತಕಗಳನ್ನು, ದೇಶ್ 5 ನೋಟ್ ಪುಸ್ತಕಗಳನ್ನು, ಸವಿತಾ 7 ನೋಟ್ ಪುಸ್ತಕಗಳನ್ನು ಕೊಳ್ಳಲು ಇಚ್ಛಿಸುತ್ತಾರೆ. ವಿದ್ಯಾರ್ಥಿ ಕೊಳ್ಳುವ ಬೇಕಾದ ನೋಟ್ಬುಕ್ಗಳ ಸಂಖ್ಯೆ, ಒಂದು ಒಟ್ಟು ಬೆಲೆ ಕೊಟ್ಟಿದ್ದಾರೆ, ಸಂಖ್ಯಾ ವಿನ್ಯಾಸ ಕೊಟ್ಟಿದ್ದಾರೆ. ಒಂದು ನೋಟ್ಬುಕ್ಕಿಗೆ 6 ರೂಪಾಯಿ, 2 ನೋಟ್ಬುಕ್ಕಿಗೆ 12 ರೂಪಾಯಿ, 3 ನೋಟ್ಬುಕ್ಕಿಗೆ 18 ರೂಪಾಯಿ. ಅದೇ ಥರನಾಗಿ n ನೋಟ್ಬುಕ್ಕಿಗೆ n × 6 ಆಗುತ್ತದೆ. 1 × 6 6, 2 × 6 12, 3 × 6 18, 4 × 6 24, 5 × 6 30, 6 × 6 36, 7 × 6 42, 8 × 6 48, n × 6 6n ಆಗುತ್ತದೆ. ವಿದ್ಯಾರ್ಥಿ ಕೊಳ್ಳುವ ನೋಟ್ ಪುಸ್ತಕಗಳ ಸಂಖ್ಯೆ n ಆಗಿದ್ದರೆ ಆ ನೋಟ್ ಪುಸ್ತಕಗಳ ಒಟ್ಟು ಹಣಕ್ಕೆ ನಿಯಮವನ್ನು ರೂಪಿಸಿದ್ರಿ. n × 6 6n ಆಗುತ್ತದೆ. ಹೀಗೆ ನಾವು 6n ಬೆಲೆ ಆಗುತ್ತದೆ, ₹6n ಆಗುತ್ತದೆ ಎಂದು ಹೇಳಬಹುದು. ಈ ಮುಂದಿನ ಸಂಖ್ಯಾ ವಿನ್ಯಾಸದ ಉದಾಹರಣೆಯನ್ನು ಗಮನಿಸಿ ಸಾಮಾನ್ಯ ನಿಯಮ ರೂಪಿಸಿ ಎಂದು ಹೇಳಿದ್ದಾರೆ. 4 + 5 = 5 + 4, 123 + 456 = 456 + 123. ಇದನ್ನು a + b = b + a ಅಂತ ಕೂಡ ಬರೆದಿದ್ದಾರೆ. ಇಲ್ಲಿ 10 × 5 + 7, 10 × 5 + 10 × 7. ಅದೇ ಥರನಾಗಿ 7 × 40 + 7 × 6. ಇದನ್ನು ನಾವು a × b + c ಸಾಮಾನ್ಯೀಕರಣಿಸಿದಾಗ a × b + a × c ಆಗುತ್ತದೆ. a ಯನ್ನು b ಇಂದ ಗುಣಿಸೋಣ, ಅದಕ್ಕೆ a × c ಇಂದ ಗುಣಿಸಿ ಕೂಡಿಸುವುದು. ಯಾವುದೇ ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆಯು ಅದರ ಬಾಹುಗಳ ಉದ್ದಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ವರ್ಗದಲ್ಲಿ 4 ಬಾಹುಗಳಿದ್ದು ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಒಂದು ವರ್ಗದ ಬಾಹುವಿನ ಉದ್ದ a ಆದರೆ ಅದರ ಸುತ್ತಳತೆಯನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ. ವರ್ಗದ ಸುತ್ತಳತೆ 4 × ಸೈಡ್, 4 ಗುಣಾಕಾರ ಅದರ ಬಾಹುವಿನ ಉದ್ದ. ಸಮಬಾಹು ತ್ರಿಭುಜದ ಒಂದು ವರ್ಗದ ಸುತ್ತಳತೆ
ಪ್ರತಿ ಒಂದು ವರ್ಗದ ಸುತ್ತಳತೆ 3 ಆದರೆ ಒಂದು ಬಾಹುವಿನ ಅಳತೆ 3 ಆದರೆ 4 × 3 4 × 3 is 12 3 + 3 + 3 + 4 ಬಾರಿ ಕೂಡಿಸಿದಾಗ ನಮಗೆ 12 ದೊರಕುತ್ತದೆ. ಸಮಬಾಹು ತ್ರಿಭುಜದ ಸುತ್ತಳತೆಗೆ ಚರಾಕ್ಷರದ ಬಳಕೆಯೊಂದಿಗೆ ನಿಯಮ ರೂಪಿಸಿ ಎಂದು ಹೇಳಿದ್ದಾರೆ. ಒಂದು ತ್ರಿಭುಜದ ಎಲ್ಲ ಬಾಹುಗಳು ಎ ಆಗಿದ್ದರೆ ಅದರ ಸುತ್ತಳತೆ ತ್ರಿಭುಜದ ಸುತ್ತಳತೆ a + a + a ಆಗಿರುತ್ತದೆ. a + a + a ಒಟ್ಟು 3a ಆಗುತ್ತದೆ. ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಾಗ ಇದು ಚೌಕದ ಸುತ್ತಳತೆಯ ಸೂತ್ರ 4 ಗುಣಾಕಾರ ಬಾಹುವಿನ ಅಳತೆ, ತ್ರಿಭುಜದ ಸುತ್ತಳತೆ 3 ಗುಣಾಕಾರ ಬಾಹುವಿನ ಅಳತೆ. ಇಲ್ಲಿ ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಆದಾಗ ತ್ರಿಭುಜದ ಸುತ್ತಳತೆ ಒಟ್ಟು ಸುತ್ತಳತೆ 3 × 4 12 ಸೆಂಟಿಮೀಟರ್ ಆಗುತ್ತದೆ. ನಿಯಮಿತ ಬಹುಭುಜಾಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಲು ನಿಯಮ ರೂಪಿಸಿದಂತೆ ನಿಯಮಿತ ಬಹುಭುಜಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಚರಾಕ್ಷರಗಳ ಬಳಕೆ ಮಾಡಿಕೊಂಡು ನಿಯಮ ರೂಪಿಸಬಹುದಾಗಿದೆ. ಹಾಗಾದರೆ ಚರಾಕ್ಷರ ಎ ಯನ್ನು ಉಪಯೋಗಿಸಿಕೊಂಡು ವರ್ಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ವರ್ಗದ ವಿಸ್ತೀರ್ಣ ಒಂದು ವರ್ಗದ ಪ್ರತಿ ಬಾಹು ಎ ಆಗಿದ್ದರೆ ವರ್ಗದ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ. ಇಲ್ಲಿ ಪ್ರತಿ ಬಾಹುವಿನ ಉದ್ದ ಎ ಆಗಿದ್ದರೆ a × a ಆಗುತ್ತದೆ. a × a² ಎನ ವರ್ಗವನ್ನು ಪ್ರತಿ ಬಾಹುವಿನ ವರ್ಗವನ್ನು ತೆಗೆದಾಗ ನಮಗೆ ಚೌಕದ ವಿಸ್ತೀರ್ಣ ದೊರೆಯುತ್ತದೆ. ಒಂದು ಆಯತದ ಹೆಸರು ABCD ಆಗಿದ್ದಾಗ ಅದರ ವಿಸ್ತೀರ್ಣ 60 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರ ಪಾಸಿಬಿಲಿಟೀಸ್ ನೋಡಿ. 10 × 6 ಮಾಡಿದಾಗ ನಿಮಗೆ 60 ಸ್ಕ್ವೇರ್ ಸೆಂಟಿಮೀಟರ್ ಉದ್ದ ದೊರಕುತ್ತದೆ. ಅದೇ ಥರನಾಗಿ 15 × 4 ಮಾಡಿದಾಗ 15 ಉದ್ದ ಅಗಲವನ್ನು ಗುಣಿಸಿದಾಗ 15 × 60 12 × 5 ಗುಣಿಸಿದಾಗ ನಿಮಗೆ ಮತ್ತೆ 60 ಸೆಂಟಿಮೀಟರ್ ಸ್ಕ್ವೇರ್ ದೊರಕುತ್ತದೆ. 6 × 10 ಗುಣಿಸಿದಾಗ ನಿಮಗೆ 60 ಸ್ಕ್ವೇರ್ ಸೆಂಟಿಮೀಟರ್ ದೊರಕುತ್ತದೆ. ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ನಿಮಗೆ ಪ್ರತಿಯೊಂದು ಬಾರಿಯೂ ಅದೇ ವಿಸ್ತೀರ್ಣ ದೊರಕುತ್ತಿರುತ್ತದೆ. ಆದ್ದರಿಂದ ಆಯತದ ವಿಸ್ತೀರ್ಣದ ಸೂತ್ರವನ್ನು ನಾವು ಲೆಂತ್ × ಬ್ರೆಡ್ತ್ ಉದ್ದ × ಅಗಲ. ಒಂದು ಆಯತದ ವಿಸ್ತೀರ್ಣದ ಸೂತ್ರವನ್ನು ನಾವು ಸಾಮಾನ್ಯಕರಣಗೊಳಿಸಿದಾಗ ನಮಗೆ ದೊರೆಯುವ ಉತ್ತರ ಉದ್ದ ಗುಂಡ್ಲೆ ಅಗಲ. ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಗುಣಾಕಾರ ಅಗಲ, ಉದ್ದ ಗುಂಡ್ಲೆ ಅಗಲ ಆಗುತ್ತದೆ. ಲೆಂತ್ × ಬ್ರೆಡ್ತ್ ಕೇವಲ ಸುತ್ತಳತೆ ವಿಸ್ತೀರ್ಣಗಳಷ್ಟೇ ಸಾಮಾನ್ಯ ನಿಯಮ ರೂಪಿಸುವುದಲ್ಲದೆ ಇನ್ನಿತರೆ ಅನೇಕ ರೇಖಾಗಣಿತದ ಪರಿಕಲ್ಪನೆಗಳನ್ನು ಸಾಮಾನ್ಯೀಕರಿಸುವ ಸಂದರ್ಭದಲ್ಲೂ ಚರಾಕ್ಷರಗಳ ಬಳಕೆಯ ನಿಯಮವಿದೆ ಎಂದು ಹೇಳಿದ್ದಾರೆ. ಈ ವೃತ್ತದಲ್ಲಿ ID ವೃತ್ತದ ವ್ಯಾಸ ಆಗಿದೆ. ಇಲ್ಲಿ CD ರೇಡಿಯಸ್, CI ತ್ರಿಜ್ಯ ಆಗಿದೆ. ಇಲ್ಲಿ ID = CD + CI ಆಗಿದೆ. CD + CI. ID ಯನ್ನು ಡಯಾಮೀಟರ್ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ID ಯನ್ನು ಡಯಾಮೀಟರ್ ಎಂದು ಪರಿಗಣಿಸಲಾಗಿದೆ. CD ರೇಡಿಯಸ್, CI ರೇಡಿಯಸ್ ತ್ರಿಜ್ಯ ಆಗಿದೆ. R + R 2R ಆಗಿದೆ. ಆದ್ದರಿಂದ ವ್ಯಾಸ = 2 × ತ್ರಿಜ್ಯ, 2 ಗುಣಾಕಾರ ತ್ರಿಜ್ಯ. ಕೆಳಗಿನ ಸನ್ನಿವೇಶವನ್ನು ಕ್ರಿಯೆಗಳನ್ನೊಳಗೊಂಡಂತೆ ಚರಾಕ್ಷರಗಳಿಂದ ಪ್ರತಿನಿಧಿಸಿ. x ನಿಂದ 14 ಕಳೆಯಲಾಗಿದೆ. p ಯನ್ನು 10 ರಿಂದ ಗುಣಿಸಿ. ಗುಣಲಬ್ಧಕ್ಕೆ 7 ಸೇರಿಸಲಾಗಿದೆ. ವರ್ಗಾಕೃತಿಯ ಸುತ್ತಳತೆಯು ಪ್ರತಿ ಬಾಹುವಿನ 4ರಷ್ಟಿದೆ. ವರ್ಗದ ಸುತ್ತಳತೆಯನ್ನು ಕೇಳಿದ್ದಾರೆ. 4 × a. ವಿಷ್ಣುವಿನ ಎತ್ತರವು ಜಿಷ್ಣುವಿನ ಎತ್ತರಕ್ಕಿಂತ 3 ಅಡಿಗಳು ಕಡಿಮೆ ಇದೆ. ವಿಷ್ಣುವಿನ ಎತ್ತರವು ಜಿಷ್ಣುವಿನ ಎತ್ತರ J - 3. ವಿಷ್ಣು V ಆದರೆ ಜಿಷ್ಣು J ಆಗಿರಲಿ. J - 3 ಕಡಿಮೆ ಇದೆ. ವಿಷ್ಣುವಿನ ಎತ್ತರವು ಜಿಷ್ಣುವಿನ ಎತ್ತರಕ್ಕಿಂತ 3 ಅಡಿ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಬೇಸಿಕ್ ಮ್ಯಾಥ್ಸ್ ಕ್ಲಾಸಸ್ನ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ.